ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲರಿಗೂ ಹೊಸ ವ್ಲಾಗಲ್ಲಿ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದಾರಾ? ಇವತ್ತು ಅಮಾವಾಸ್ಯೆ. ಇವತ್ತು ಅಮಾವಾಸ್ಯೆ. ಮಾರಿಕಮ್ಮ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಇದೆ. ಎಲ್ಲರೂ ಬಂದಿದ್ದಾರೆ. ಕೀಶ ಬಂದಿದ್ದಾನೆ. ಇಲ್ಲಿ ಅಣ್ಣದಿಕ್ಕಳು. ಅಣ್ಣನ ಕೊಟ್ರೆ ಹಿಡ್ಕೊಂಡ. ಇದು ನಮ್ಮ ಅಜ್ಜಿ, ಕಾಳು ಅಜ್ಜಿ, 100 ವರ್ಷ ಬದುಕಿದ್ರು. ಕೈ ಮುಗಿಯಾ. ಹಾ, ಈಗ ನಮ್ಮ ಫ್ರೆಂಡ್ ಒಬ್ಬ ಬರ್ತಾ ಇದ್ದಾರೆ. ಇಬ್ರು 2 ಗಂಟೆ ಆಯ್ತು ವೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ, ಇನ್ನೂ ಬರಲೇ ಇಲ್ಲ. ಹೌದಾ? ಈಗ ಚಹಾ ಮಾಡ್ತಿದ್ದಾರೆ ನಮ್ಮ ತಂಗಿ. ಒಂದು ಚಹಾ ಕುಡ್ಕೊಂಡು ವ್ಲಾಗ್ ಮಾಡಬೇಡ ಅಂತಿದ್ದಾರೆ. ಇಲ್ಲೇ ಇದ್ದಾರೆ ನೋಡಿ. ಬಿಸಿತ್ತು. ವಾಪಸ್ಸಳ ಸೂಪರ್ ಚಾ ಮಾಡಿದೆ ತಂಗಿ ಒಂದು ಚಾ ಮಾಡಿ ಕೊಟ್ಟಿದ್ದಾಳ. ಚಾ ನಾನು ಸತ್ರು ಮಾಡೋದಿಲ್ಲ. ಅದೇ ದೊಡ್ಡದು ಮಾಡಿ ಕೊಟ್ಟದೇ ದೊಡ್ಡದು. ಮಾಡಿ ಕೊಟ್ಟಿಲ್ಲ ಮಗ, ಅದೇ ದೊಡ್ಡದು. ತಿನ್ನಿ ಅಂತಿದ್ದ ತಿಂಡಿ. ಕೈ ಮುಗಿ. ಸ್ವಾಮಿ ಮನೆಗೆ ಕೈ ಮುಗಿತಿದ್ದಾನೆ. ಇದು ನಮ್ಮ ಮನೆ, ಸ್ವಾಮಿ ಮನೆ. ಇದು ಅಜ್ಜಿ ಮನೆ. ಇಲ್ಲಿ ರೋಷನ್ ಪೂಜೆ ಮಾಡಿದಾನೆ. ರೋಷನ್ ಮತ್ತು ವಿಜಯಮ್ಮ ಅವರೆಲ್ಲ ಪೂಜೆ ಮಾಡೋದು. ಗಾಡಿನ ಮೇಲೆ ಇಟ್ಟಿದ್ವಿ. ಈಗ ಹೊರಟ್ವಿ ದೇವರಿಗೆ ಕೈ ಮುಗ್ಕೊಂಡು ಬರಲಿಕ್ಕೆ. ಒಬ್ಬ ಫ್ರೆಂಡಿಗೆ ತುಂಬ ಹೊತ್ತು ಕಾದ್ವಿ. 1 ಗಂಟೆ ಆಯಿತು. 1 ಅವರ್ ಅವನಿಗೆ ಕಾದ್ವಿ. ಅವನು ನೋಡಿದ್ರೆ ಬೇರೆ ಎಲ್ಲ ಹೋಗಿದ್ದಾನೆ ಕೋಳಿ ತರಲಿಕ್ಕೆ. ನಮ್ಮ ಹಿಂಗೆ ಬರೀ ಕೋಳಿ. ಇವಳು ನಮ್ಮ ತಂಗಿ ಇದ್ದಾಳಲ್ಲ, ಸನ್ಸ್ಕ್ರೀಮ್ ಹಾಕಿದ್ದಾಳೆ. ಸನ್ಸ್ಕ್ರೀಮ ಇದು ನಾನೆಲ್ಲ ಲೈಫಲ್ಲಿ ಯಾವತ್ತೂ ಹಾಕಲಿಲ್ಲ. ಈ ಲೈಫ್ ಬಾಯ್ ಸೋಪಲ್ಲಿ ಮುಖ ತೊಳೆದ್ವಿ. ಫೇಸ್ ವಾಶ್ ಸಹಿತ ಯೂಸ್ ಮಾಡೋದಿಲ್ಲ. ಫಸ್ಟ್ ಟೈಮ್ ಹಾಕಿದ್ದೀನಿ. ಒಂಥರ ಆಯ್ಲಿ ಥರ ಆಗ್ತಿದೆ, ಡ್ರೈ ಆಗ್ತದೆ ಅಂತ ಹೇಳ್ತಾರೆ. ನನ್ನ ಕಡೆ ಡಿಕ್ಕಿ ಜಾಗ ಇಲ್ಲ. ದೇವ್ರನ್ನ ಜಾಗ ಇಲ್ಲ. ಇಲ್ಲೇ ಜಾಗ ಕಂಡು ದೋಸ್ತ ಹಿಡ್ಕೊ. ಅತ್ತ ಹಾಕಿ ಕಂಬ ಬಿಸಾಕ. ಕಂಜೂಸ ಅಂದ್ರು. ಯಾರೇ ಕಂಜೂಸ್ ಅಂತ ಕಾಣುವ. ನಾವು ಹೊಡಿ ಮಾಡ್ರು. ಇದ್ರು ಹೊಡಿ ಮಾಡ್ರು, ಇಲ್ದಿರೋ ಹೊಡಿ ಮಾಡೋರು. ನಾವು ಕೇಳ ಅಷ್ಟೇ ಗೈಸ್. ಮಳೆ ಬರ್ತಾ ಇದೆ. ಇಲ್ಲಿ ನಿಂತ್ಕೊಂಡಿದ್ದೀವಿ. ಇನ್ನು ಒಳಗಡೆ ಹೋಗಲಿಲ್ಲ. ಕೊಡೆನೂ ಹಿಡ್ಕೊಂಡು ಬರಲಿಲ್ಲ. ರೆನ್ಕೋಟ್ ಹಾಕೊಂಡು ಹೋಗೋದು ದೇವಸ್ಥಾನ ಒಳಗೆ. ಬೇರೆ ಎಂತ ಮಳೆ. ನಾ ಹೇಳ ನಿಮಗೆ, ನಾ ಮನೆಯಿಂದ ಹೊರಗಡೆ ಬಂದರೆ ಮಳೆ ಫಿಕ್ಸ್. ಗೈಸ್ ಎಂಟ್ರಿ ಆದ್ವಿ ಹಬ್ಬಕ್ಕೆ. ಎಲ್ಲ ಬಂದರು ನೋಡಿ ಬಾಯ್ಸ್. ನೀವು ಬುದ್ಧ ಹೊಡೆದಗಳ ಬಾಲ್ ತಪ್ಪಿಸಿಕೊಳ್ಳಿಕ್ಕೆ ಹೇಳ್ತೀವಿ. ಪ್ಲೀಸ್ ಮನೆ ಆಡು ಬೇಕೆ. ಅದಂತ ಹೇಳ ನಂಗೆ ಇದು ಬೇಕೆ. ಗೈಸ್, ಈ ಒಂದು ದೇವಸ್ಥಾನದಲ್ಲಿ ಹಿಂದೂ ಮುಸ್ಲಿಂ ಅಂತ ಏನೂ ಇಲ್ಲ. ಎಲ್ಲರೂ ಬರ್ತಾರೆ, ಎಲ್ಲರೂ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಈ ಊರಲ್ಲಿ ನಮ್ಮ ಜಾತಿ ಭೇದ ಅಂತ ಏನೂ ಇಲ್ಲ ನೋಡಿ. ಎಲ್ಲರೂ ಮೀಡಿಯಂ 50-50 ಇದ್ದಾರೆ. ಎಲ್ಲಿ ನೋಡಿ, ಎಲ್ಲ ಕಡೆ 50-50 ಇದ್ದಾರೆ.
ಓಕೆ ಸರ್. ಓಕೆ ಗೈಸ್, ಈಗ ಎಂಟ್ರಿ ಆಗ್ತಿದ್ದೀವಿ. ಇಲ್ಲಿ ನೋಡಿ ದೇವಸ್ಥಾನ ಎದುರುಗಡೆ ಹೆಂಗಿದೆ ಅಂದರೆ ಇಲ್ಲೇ ಮಸ್ಜಿದ್ ಇದೆ, ಅದ್ರ ಎದುರುಗಡೆನೆ ದೇವಸ್ಥಾನ ಇದೆ. ಒಂದೇ ಊರು ಇದು. ಹಾಂ ಖುಷಿ ಆಯ್ತು. ನಮ್ಮ ದರ್ಶನ್ ಬ್ಲಾಗ್ಸ್ ಚಾನಲ್ ಬರ್ತಾರೆ ಈಗ ಅವರು. ಖುಷಿ ಆಗ್ಬೇಕು ಅಷ್ಟೇ. ಯಾವ ಸಾಂಗ್ ಗೆಸ್ ಮಾಡಿ ಅದು? ಹಾಂ, ಅವ್ರು ಬಾಡ್ಸಿದ್ರಲ್ಲ ಅದು ಯಾವ ಸಾಂಗ್ ಅಂತ ಗೆಸ್ ಮಾಡಿ. ಅದಲ್ಲ ಮರ, ದಿಲ್ ಲಗಾ ಲಿಯಾ मैंने तुमसे प्यार करके ಅಂತ ಆ ಸಾಂಗ್ ಹಾಡ್ಬೇಕಾ? ಲೈನ್ ನೋಡಿ, ಲೈನ್ ಅಲ್ಲಿಂದ ಹಿಡಿದು ನಾನು ಯಾರು ಕರ್ಕೋಗಿನಿ ಗೈಸ್. ಈಗ ಆಕ್ಸಿಡೆಂಟ್ ಆಯಿತು. ನಾನು ವಿಡಿಯೋ ಮಾಡೋ ಚಕ್ಕರಲ್ಲಿ ಯಾರಿಗೋ ಗುದ್ಬಿಟ್ಟೆ. ಸೀದಾ ಹೋಗ್ಬೋದಾ ಒಳಗೆ? ಇಲ್ಲೇ ಇದೆ ನೋಡಿ ದೇವಸ್ಥಾನ. ಕಲ್ಲಿಗ ಬ್ರಹ್ಮೇಶ್ವರಿ ದೇವಸ್ಥಾನದ ವತಿಯಿಂದ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಮಾರಿಕಾಂಬೆ ಅಮ್ಮನವರ ಸನ್ನಿಧಾನದಲ್ಲಿ ನಂಗೆ ಇದು ಬೇಕು. ಲಾರಿ ಅವನಿಗೆ ಒಂದು ಜೆಸಿಬಿ, ನಂಗೊಂದು ಲಾರಿ, ಅವನಿಗೆ ಜೆಸಿಬಿ. ನಂಗೆ ಜೆಸಿಬಿ, ಅವನಿಗೆ ಲಾರಿ. ನಂಗೆ ಲಾರಿ ಎರಡು ಆತ ತಿಲ್ಲ ಬೈತ್ರ ಆತ ತಿಲ್ಲ. ಏ ಹೌದಾ? ಕಿಶ ಇದು ತಗ್ಸಿ ಕೊಡೆ. ಇಲ್ವಾ ಬೈತ್ರ ಅವ್ರೀಗ. ನಾವು ತಗೊಂಡ್ರೆ ಅದು ಇಡ ಅದು ಓಪನ್ ಆಗ್ತ ಸೀದಾ ಇದು ಹಿಂಗೆ ಇಡ ಒಂದು ಮಂಡಿ ಗಿಡ ಅದು ಆಮೇಲೆ ಲಾಕ್ ಆಗ್ತ. ಏ ಆಗ್ತ ನೀ ಹಾಕು ನಾನು ಹಿಂಗೆ ನೋಡ್ಬೋದಲ್ಲ ಅಷ್ಟೇ. ನಂಗೆ ಎಲ್ಲರಿಗೂ ಅದು ಓಪನ್ ಮಾಡ್ಕೊಂಡು ಅವ್ರು ಹೇಳ್ತಿದ್ರು ಅಷ್ಟೇ. ಸಣ್ಣ ಮಕ್ಕಳೇ ಹಾಕೋದು ಅದು. ಸಣ್ಣ ಮಕ್ಳು ಹಾಕೋದು ಅದೆಲ್ಲ ಮರ. ಹೌದಲ್ಲ, ಅದು ಓಪನ್ ಐತ್ ಕಡೆ ಅದು. ಪಾಪ ಮರ ದುಡ್ಡು ಕೊಟ್ಟೆ ಹೋಯ್ಲಿ ಅಣ್ಣ. ಎಷ್ಟು ಅದಕ್ಕೆ? 100? ಏ 100 ರೂಪಾಯಿ ಮರ. ದುಡ್ಡು ತಗ್ಸಿ ಕೊಡು. ಎಂತ ಸಮಸ್ಯೆ ಅದ? ತಮಾಷೆ ಮಾಡ್ತೀರಿ ಪಾಪ ಮರ ಅವ್ರ. ಸಣ್ಣದಾಯ್ತದ. ಏ ನನ್ನ ಹತ್ರ ಇತ್ತಲ್ಲ ಅದೇ. ನಂಗೆ ಸ್ವಲ್ಪ ಸಣ್ಣದಲ್ಲಿ ರೌಂಡ್ ತರ ಬೇಕಿತ್ತು. ಇಲ್ಲಿತ್ತಲ್ಲ ನಂಗೆ ಇದು ಬೇಕು. ಫೋಟೋ ತೆಗೋದು, ಅದ್ರೊಳಗೆ ಬೇರೆ ಬೇರೆ ಫೋಟೋ ಬರುತ್ತಾ? ಹೌದಾ? ಸಣ್ಣ ಇದ್ರದ್ದು ಗ್ರಾಫಿಕ್ ತರ. ಹಾಂ ಹೋಗೋ. ತುಂಬ ಜನ ಸಿಕ್ಕಿದ್ರು, ಮಾತಾಡ್ಸಿದ್ರು, ಖುಷಿ ಆಯ್ತು. ಯಾರು ಎಲ್ಲಿಗೆ ಓಡ್ತಾರೆ ಇವರು? ವ್ಲಾಗ್ ಅಂದ್ರೆ ಓಡಿದ್ರ? ಇಲ್ಲ ನೋಡಿ, ಬ್ಲಾಗ್ ಈ ಕಡೆ ತಿರ್ಸಿದ್ರೆ ಓಡ್ತಾರೆ. ನನ್ನ ಸೊಟ್ಟೆ ಮುಖ ನೋಡಿ, ಫುಲ್ಲು ಕೂದಲೆಲ್ಲ ಒಂದೇ ಆಗಿ ಒಂದು 30 ಇರುತ್ತಾ? ಯಾವ್ದು? ಹಾಂ ಅದೆಲ್ಲ ಮಾಡ್ತೀಗ ಎಲ್ಲ. ಅದಕ್ಕೆ ನಾವು ಫೇಮಸ್ ಅಂದ್ರೆ 9 ವರ್ಷಕ್ಕೆ. ಸ್ವೀಟಾ ಖಾರನ ಅದ? 2 ಮಿಕ್ಸಾ? ಓಕೆ ಸರ್. ಚಮಚ ಫಸ್ಟ್ ಲಾಸ್ಟ್ ಅಲ್ಲ. ಕುಡಿದಿದ್ದೆ? ಕುಡ್ದ? ಎಂತದ್ದು ಅದ್ರಾಗ? ಬನ್ನಿಗೆ ಹೊರಡುವ ಈಗ ಮನೆಗೆ. ಎಲ್ಲಿದೆ ಈಗ? ಎಲ್ಲಿ ಹೋಗುವ? ಬೇರೆ ಕೈ ಮುಕ್ಕೊಂಡೆಲ್ಲ ಬಂದಾಯ್ತು. ಎಲ್ಲಿ ಹೋಗುವ? ಎಲ್ಲಪ್ಪ? ಎಲ್ಲಾದ್ರೂ ಹೋಗುವ ಈಗ. ಎಲ್ಲಂತ ಗೊತ್ತಿಲ್ಲ, ಆದರೆ ಎಲ್ಲಾದ್ರೂ ಹೋಗುವ ಅಷ್ಟೇ. ಲೈಫ್ ಈಸ್ ಜಿಂಗಲ್ ಅಲ್ಲ. ಅರ್ಧ ಗಂಟೆಯಿಂದ ಪ್ಲ್ಯಾನೇ ಮಾಡ್ತಾ ಇದ್ದೀವಿ ಎಲ್ಲಿ ಹೋಗೋದು ಅಂತ. ಅಲ್ಲೂ ಬೇಡ ಇಲ್ಲಿ ಬೇಡ ಅಂತ ಇದ್ದಾರೆ. ಅದಕ್ಕೆ ಈಗ ಹೋಟೆಲ್ಗೆ ಬಂದಿದ್ದೀವಿ. ಹಾಂ ಒಳ್ಳೆತ್ತಲ್ಲ ಮರ ದೇವಸ್ಥಾನ.
ಅವನು ಬನ್ಸ್ನ ಕೇಸರಿ ಬಾದ್ಗೆ ಹಾಕೋ ತಿಂತ ಇದ್ದಾನೆ, ಮತ್ತು ಎಲ್ಲರೂ ಬನ್ಸ್ ತಿಂತ ಇದ್ದಾರೆ. ಯಾವುದು ಜಾವ ಬಾಬಾರ್ 42 ಸೈಕಿತ್. ನಾವು ಇದು ತಗೊಳ್ಳೋ ಎಂತ ಹೇಳ, ಟ್ರ್ಯಾಕ್ಟರ್ ಎಲೆಕ್ಟ್ರಿಕ್ ಸ್ಕೂಟಿ. ಅದು 50,000 ರೂಪಾಯಿ ಎಷ್ಟು ಆಯ್ತಲ್ಲ, ಅದು ತಗೊಳ್ಳೋ. ಸರಿ ತಿಂದು ಈಗ ಹೋಗ್ತಾ ಇದೀವಿ. ಕಾಫಿ ಕುಡಿದು ಈಗ ಮೈಂಡ್ ಎಲ್ಲ ಫ್ರೀ ಆಯಿತು. ಈಗ ಕಿಶನ್ ಮನೆಗೆ ಬಂದ್ವಿ. ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ ಇಲ್ಲಿ ಮೇಲೆ ಹೋಗ್ಬೇಕಂತ. ನಂಗೆ ಒಂಥರ ಆಗ್ತಿದೆ. ಅವಳ ನನ್ನ ತಂಗಿ ರೋಷನ್ ಅಕ್ಕ ಸನ್ಸ್ಕ್ರೀಮ್ ಹಾಕಿದ್ದಾಳೆ, ಒಂಥರ ಆಗ್ತಿದೆ. ಮುಖೆಲ್ಲ ಒಂಥರ ಹಿಡ್ಕೊಂಡಾಗ ಆಗ್ತಿದೆ. ಅದಕ್ಕೆ ಒಂದ್ಸತಿ ಮುಖ ತಗೋ, ಆಮೇಲೆ ತೋರಿಸ್ತೀನಿ. ನಾನು ಜಸ್ಟ್ ಒಂದು ನೀರು ಹಾಕ್ಕೊಂಡ್ರೆ ಫೇಸ್ ಯಾವ ಥರ ಇರ್ತದೆ, ಈ ಥರ ಸ್ಕಿನ್ ಕೇರ್ ಮಾಡಿದ್ರೆ ಯಾವ ಥರ ಇರ್ತದೆ ಅಂತ. ಸ್ಕಿನ್ ಕೇರೇ ಬೇಡ, ಜಸ್ಟ್ ಒಂದು ಮುಖಕ್ಕೆ ನೀರು ಹಾಕ್ಕೊಂಡ್ರೆ ಪರ್ಫೆಕ್ಟ್. ಸನ್ಸ್ಕ್ರೀನ್ ಹಾಕಿದಲ್ಲ ಮಾರ. ಈಗ ನೋಡಿ ಮುಖಕ್ಕೆ ಜಸ್ಟ್ ನೀರು ಹಾಕ್ಕೊಂಡಿದ್ದೀನಿ. ಈಗ ಒಂದು ರೌಂಡ್ ಹೋಗುವ ಅಂತ. ಇಲ್ಲಿ ಹೊಳೆ ಹತ್ರ. ಈ ಮಕ್ಕಳೆಲ್ಲ ನೋಡಲಿಲ್ಲ ಇನ್ನು ಹೊಳೆ. ಹಾಂ ಹೋಗುವ. ಕರೆಂಟ್ ಹೊಡಿತದೆ, ಇದು ಚಟ್ ಚಟ್ ಅಂತ ಸೌಂಡ್ ಬರ್ತಾಯಿದೆ ನೋಡಿ. ಇಲ್ಲೇ ನೋಡಿ, ಚಟ್ ಚಟ್ ಅಂತ ಸೌಂಡ್ ಬರ್ತಾಯಿದೆಯಾ? ಕರೆಂಟ್ ಬೇಲಿ ಹಾಕಿದ್ದಾರೆ. ಏ ಮುಟ್ಬೇಡಿಯಾ ಎಂತಕ ಸಿಂಗಾರ. ಹಾಂ ಕರೆಂಟ್ ಇತ್ತು, ಕರೆಂಟ್ ಇತ್ತು. ಸೌಂಡ್ ಕೇಳ ಅಣ್ಣ, ಅದು ಕಾಣ ಸೌಂಡ್ ಕಾಣ. ಏ ಅಣ್ಣ ಸುಮ್ಮನೆ ಆಟ ಆಡ್ಬಿಡಿಯ ಎಂತ. ಬರೀ ಕೋಳಿ ಬಗ್ಗೆ ಮಾತಾಡೋದು. ಕೋಳಿ ಕೋಳಿ ಸಾಕೋದು, ದೊಡ್ಡದು ಮಾಡೋದು, ಅದೇ ಕೇಳಿ ಕೇಳಿ ತಲೆ ಕೆಟ್ಟಾಗಿದೆ. ಯಾಕಶ ನಾ ಹೋಗ್ತಾವ. ಹಾಂ ಈ ನಾಯಿ ನಾವು ಯಾರು ನನಗೆ ಗೊತ್ತಿಲ್ಲ. ನಾವು ಬರುವಾಗ ನಾಯಿಗೆ ಎಲ್ಲ ಸೈಡ್ ಹೋಗ್ಬೇಕು ಅಷ್ಟೇ. ಕೀಸಲ್ವ ಕೀಸ್ ಒಂದು ಕತೆ ಹೇಳ್ತಾ ಇದ್ದಲ್ಲ ಗಡ. ಹಾಂ ಕಿಶ್ ಒಂದು ಕತೆ ಹೇಳ್ತಾ ಇದ್ದ. ಇಲ್ಲ ಅದು ನೋಡು, ಅವರಿಬ್ಬರು ಶುರು ಆಯ್ತಲ್ಲ ಈಗ ಕೋಳಿ. ಅವರಿಬ್ಬರು ಕೋಳಿ ಬಗ್ಗೆನೇ ಮಾತಾಡ್ತಾ ಬರ್ತಿದ್ದಾರೆ. ಸುಳ್ಳಾದರೆ ಈಗ ಹೋಗಿ ಕೇಳಿಸ್ತೀನಿ ನೋಡಿ ಸೌಂಡು, ಏನು ಮಾತಾಡ್ತಾ ಇದ್ದಾರೆ ಅಂತ. ಮೇಲೆ ಮರ ನೋಡಿ, ಎಡಿಟ್ ಏ ಮರ ನೋಡಿ ವಯಸ್ಸು. ಇಲ್ಲಿ ನೋಡಿ ಕೆಳಗಡೆ ಆಲದ ಮರ ಥರ ಇದೆ. ನಾನು ಮೊನ್ನೆ ಯಾವುದೋ ಲೋಕದಲ್ಲಿ ಹಿಂಗೆ ನೋಡ್ತೀನಿ, ಇದು ಯಾವುದು ಯಾವ ಮರ ಕೇಳಿದೆ, ಹಿಂಗೆ ಮೇಲೆ ನೋಡ್ತೀನಿ ಹಣೆ ಮರ ಕಾಣಿಸ್ತಿದೆಯಾ? ಮರದ ಒಳಗಡೆ ಮರ. ಆ್ಯಕ್ಚುಲಿ ಇದು ಬಳ್ಳಿ ಅನಿಸುತ್ತೆ, ಬಳ್ಳಿ ಹಬ್ಬಿ ಹಬ್ಬಿ ಒಂಥರ ಮರ ಥರ ಆಗಿದೆ. ನನ್ನ ಯಾರು ನೋಡಿದ್ರೆ ಇತ್ತಲ್ಲ, ಇವನು ವೀಡಿಯೋ ಮಾಡ್ಕೊಂಡು ಮಾತಾಡ್ತಿದ್ದೇನೆ ಅಂತ ಮಾನಸಿಕ ಅಂದ್ಕೊಳ್ತಾರೆ. ಮಾನಸಿಕ ಇಬ್ಬರು ಬಂದರು, ಏನು ಮಾತಾಡ್ತಾರೆ ನೋಡು, ಮಾತಾಡಿ. ಹಾಂ ಕೋಳಿ. ನಾ ಹೇಳಿಲ್ಲ ಗೈಸ್, ಕೋಳಿ ಬಗ್ಗೆ ಮಾತಾಡ್ಕೊಂಡು ಬರ್ತಿದ್ದಾರೆ ಅಂತ. ಕೋಳಿ ಬಗ್ಗೆನೇ ಮಾತಾಡ್ಕೊಂಡು ಬರ್ತಿದ್ದಾರೆ. ಅವರೆಲ್ಲ ಮುಂದೆ ಹೋಗಿ ನಾವಿಲ್ಲಿ ಹಿಂದೆ ಇದ್ವಿ. ಲೈಫ್ ಈಸ್ ಜಿಂಗಲ್ ಅಲ್ಲ. ಇವತ್ತಿನ ವ್ಲಾಗ್ ನಾವು ಶುರು ಮಾಡೋಣ. ಕಲ್ಲಲ್ಲಿ ಹೊಡ್ಕೊಳ್ತಿದ್ದಾರೆ. ಜಪ್ಪೆ ಹಾಯ್ಕೊಂಡು ಸತ್ತೋಗಿ ಅಲ್ಲ ಹೊಟ್ಟೆಕೊಂಡು ಹಾಕ್ ಬಿತ್ತೆ ಅವನಿಗೆ ಬಿತ್ತೆ. ಪ್ಲೇಸ್ ನೋಡಿ, ತಮಾಷೆ ಹೇಳಿದ್ದು ಸತ್ತೋಗಿ ಅಂತ, ಹಂಗೆಲ್ಲ ಮಾಡೋದಿಲ್ಲ. ಎಂತದ ಗಲಾಟೆ ಎಲ್ಲ ಮಾಡಬೇಡಿ ಅಷ್ಟೇ, ಒಂದೇ ಮಾತು. ಜಪ್ಪ ಕಡೆ ಕೀಶಾ ಕೊಟ್ಟಿರ್ತಲ್ಲ, ಅದು ಮುಟ್ಬೇಡ.
ಚಟ್ ಅಂತ ಆಮೇಲೆ ನಿಂತ್ಕಣೆ ಹೋಗ್ತಾ ಇದೀವಿ ಹೊಳೆ ಕಡೆ. ಹೆಂಗಿದೆ ನೋಡಿ ರೋಡು ನೋಡಿ ಗೈಸ್, ಹೆಂಗಿದೆ ವ್ಯೂ ಮೇಲ್ಗಡೆ. ಒಳ್ಳೆ ಕಾಫಿ ಎಸ್ಟೇಟ್ ತರ ಇದೆ. ಓಲ್ ಮೇಲೆ ಕಾಣಿಸ್ತಾ ಇದೆಯಾ? ಹೌದಾ? ನಿಮ್ಗೆ ಅದು ಕಾಣಿಸ್ತಾ ಇದೆಯಾ? ಎಲ್ಲಿದೆ? ಅದಲ್ಲಿದೆ, ಅದಲ್ಲಿದೆ. ಯಾರು ಮಾಡ್ಲದ? ನಂದೇ ಕಂಡದ್ ನೀನು, ನಾನೇ ಮಾಡಿದ್ದು ಅಷ್ಟೇ. ಅಯ್ಯಯ್ಯೋ, ಡೋರಾ ಕ್ಯಾನ್ಸಲ್ ಆಯ್ತು ಈಗ. ಡೋರಾ ಹೋಗೋ ರೋಡ್ ಮಧ್ಯೆನೇ ಮರ ಬಿದ್ದಿದೆ. ಹೋಗ್ಬೋದಾ ಹೋಗೋದು ಬಾ. ಸಣ್ಣ ಗ್ಯಾಪ್ ಇದೆ, ಮರ ಬಿದ್ಕೊಂಡಿದೆ ಈಗ. ಕಟ್ ಮಾಡಿದ್ದಾರೆ ಮರ ಕಟ್ ಮಾಡಿದ್ದಾರೆ. ಮರದಲ್ಲಿ ಹಾಕ್ಬೇಡ ಅಂತ. ಯಾಕೆ? ಹಾಂ, ನಿಂಬದಾದರೆ ಮರ ಬಿದ್ದಿದೆ, ಅದು ನ್ಯಾಚುರಲ್ ಆಗಿ ಬಿದ್ದಿದೆ ಅಷ್ಟೇ. ಯಾರು ಕಡ್ದಿದ್ದಲ್ಲ. ಟಿಟ್ಟಿ ಡೋರಾ ವಾಪಸ್ ಡೋರಾ ಸ್ಟಾರ್ಟ್ ಆಯಿತು. ಹೌದಾ? ಬಿದ್ದಿದ್ದಷ್ಟೇ ಈಗ ಮರ ಗೈಸ್. ಇಲ್ಲಿ ನೋಡಿ, ಮರ ಬಿದ್ದಿದ್ದಷ್ಟೇ. ಹಕ್ಕಿ ಮೊಟ್ಟೆ ಒಂದು ಬೀಳ್ಬೇಕು, ಆಮೇಲೆ ಒಂದು ಆಮ್ಲೆಟ್ ಮಾಡಿ ಇವನು ತಿನ್ಸುವ. ಯಾರಿಗಳ ಸಂದೀಪ್ಗೆ ತಗೊಂಡೋಗ ಪಾರ್ಸಲ್. ಮೊಟ್ಟೆ ಆಮ್ಲೆಟ್ ಮಾಡಿ. ವಾವ್ ವಾವ್. ದನ ಈಚೆ ಬಾ. ಡೋರಾ 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 ಡೋರಾ. ಟೆನ್ಷನ್ ಏನಿಲ್ಲ ಲೈಫಲ್ಲಿ, ಇರೋದೊಂದೇ ಜೀವನ. ಲೈಫ್ ಈಸ್ ಸಿಂಗಲ್ ಅಲ್ಲ. ಬೇಡ ಹೋಗೋದು, ಫುಲ್ ಕೆಸರು ಇದೆ ಅಲ್ಲಿ. ಇಲ್ಲಿ ಕಾಲು ಕೆಸರು ಹತ್ತಲಿ ನಿಂದ. ಇಲ್ಲಿ ಕೆಸರು ಅದಕ್ಕೆ ಹೋಗೋದು ಬೇಡ. ನಾನು ಇಲ್ಲಿ ನಿಂತ್ಕೊಳ್ತೀನಿ. ಹೋಗಿ ಅಲ್ಲಿ ಹೋಗ, ನಾನು ಇಲ್ಲಿ ನಿಂತ್ಕೊಳ್ತೀನಿ. ಒಂದು ಕಾಲು ಕೆಸರು ಹತ್ತಮ್ಮ, ಇಷ್ಟು ಹೋಗಿತ್ತಮ್ಮ, ಇಷ್ಟು ಎಂತ ಮಾತಾಡ್ತಮ್ಮ ಮಾರೆ. ಇಲ್ಲಿ ಕಾಲು ಹೋಗೋದಿಲ್ಲ ಈ ನಮ್ಗೆ ಕೆಸರು ಎತ್ತಿಲ್ಲಿ ಹೋಗೋದಿಲ್ಲ. ಅಲ್ಲಿ ಹೋಗ್ದಾವತ್ತ, ಫುಲ್ ಹೋಗ್ದಾವತ್ತ. JCB ಬಂತ ಈಗ ಹೇಳಿದ್ರು ಮರವಂತೆಲ್ಲ ಒಂದು ಪೂಜೆ ನಡೀತಾ ಇದೆ. ಅಲ್ಲಿ ಹೋಗೋಣ ಅಂತ ಇದೆ. ನಾ ಹೇಳಿದೆ ನನ್ನ ಕಾಲು ಕೆಸರಾಗ್ತದೆ ಅಂದರೆ ಆಸಕ್ತಿ ಅನ್ಸುತ್ತೆ. ಹೋದಲ್ಲ ಹಂಗೆ ಆಗಿತ್ತು. ಚಪ್ಪಲೆಲ್ಲ ಎಲ್ಲೋ ಹೋಗಿತ್ತು. ಚಪ್ಪಲ್ ಹುಡುಕ್ಬೇಕಿದ್ರೆ ಸಾಕಾಗೋಗಿತ್ತು. ಅದಕ್ಕೆ ಹೋಗೋದು ಬೇಡ ಅಂತ ಹೇಳಿದೆ. ಏನು ಚಪ್ಪಲ್ ತೆಗ್ಸಿ ಕೊಡ, ಹೋಗುವ ಬಾ, ಈಗಲೇ ಹೋಗೋ ಬಾ. ಹೊಸ ಚಪ್ಪಲ್ ತೆಗ್ಸಿ ಕೊಡ. ಇದೇ ಚಪ್ಪಲಿಗೆ ನಾನು ಇದು ಫೆವಿಕಿಕ್ ಹಾಕಿ ಆಯ್ತು. ಈಗ ಒಂದು 2 ತಿಂಗಳು ಅದೇ ಮೇಂಟೈನ್ ಮಾಡ್ತಿದ್ದೆ. ಈಗ 7,000 ಚಪ್ಪಲ್ ಅಂತ. ಹಾಂ, ಸತೀಶ್ ಕಡಬಂಸ್. ಇರ್ಲಿ ಬೇಡ, ಆಮೇಲೆ ಮುಂದೊಂದಿನ ನಮ್ದೆಲ್ಲ ಫ್ರೆಂಡ್ ಆರೆ ನನಗೆ ನೀ ಹಂಗೆ ಹೇಳಿದೆ ಹಿಂಗೆ ಹೇಳಿದೆ ಅಂತ ಹೇಳಿದ್ರೆ ಎಲ್ಲರೂ. ಯಾರಿಗೂ ಕೆಟ್ಟದ್ದು ಬಯಸೋದಿಲ್ಲ ನಾನು, ಎಲ್ಲರಿಗೂ ಒಳ್ಳೇದಾಗಬೇಕು. ಯಾರು ಕೆಟ್ಟದ್ದು ಹೇಳೋದು ಇಲ್ಲ, ಬಯಸೋದು ಇಲ್ಲ. ನಮ್ಮ ಹೇಟರ್ಸ್ಗೂ ಒಳ್ಳೇದಾಗಲಿ, ಎಲ್ಲರೂ ಖುಷಿಯಾಗಿರಲಿ. ಲೈಫ್ ಈಸ್ ಜಿಂಗಲ್ ಅವ. ಬೀಗೈತಾ? ಬೀಗ ಹಾಕಿದೆ ಇಲ್ಲಿತ್ತಲ್ಲ ಈ ಜಾಗ, ಇಲ್ಲಿತ್ತಲ್ಲ. ಅಷ್ಟೇ. ಬನ್ನಿ ನಾನು ನೋಡಿ ಹಿಂಗೆ ಆತ ವಿಡಿಯೋ ಹಾಕಿ ರೋಷನ. ಸ್ಲಿಮ್ ಇರಬೇಕು ಲೈಫಲ್ಲಿ. ಬೀಗ ಹಾಕಿದ ಮಾಡಿ ಸತ್ತ ಹೋಗ್ತೇವೆ. ಬೀಗ ಹಾಕಿಲ್ಲ ನೋಡಿ, ಆರಾಮ ಕರೆಂಟ್ ಹೊಡಿತಿತ್ತು ಕಡ, ಚಟ್ ಅಂತಿತ್ತು ಕಡ. ಅಲ್ಲಿಂದ ಹೋಗುವ, ಅಲ್ಲಿ ಮೇಲಿಂದ ಅಲ್ಲೊಂದು ಜಾಗ ಇತ್ತಲ್ಲ ಅಲ್ಲಿ. ಆಯ್ತು ನಾವು ಬಂತಲ್ಲ ಅಲ್ಲಿಂದ ಹೋಗುವ. ಈ ಮಕ್ಕಳಿಗೆ ಒಂಚೂರು ತೋರಿಸೋ ಮೇಲೆ ವ್ಯೂ ಪಾಯಿಂಟ್ ಅಂದ್ರೆ ಎಂತ ಸಾಕತ್ತಿತ್ತಲ್ಲ. ಮೇಲಿಂದ ಎಂತ ಪ್ಲೇಸ್ ಗೊತ್ತಿತ್ತು ಅದು. ಆದರೆ ಮೇಲೆ ಹೋಗ್ಲಿಕ್ಕೆ ಯಾರಿಗೆ ಆಗೋದಿಲ್ಲ. ಯಾರಿಗೆ 1, 2 ಇವರಿಬ್ಬರೇ ಆಗೋದಿಲ್ಲ. ನಾವೆಲ್ಲ ಹೋಗ್ತೀವಿ. ನಾನಲ್ಲಿ ಒಳಗೆ ಹೋಗ್ತಿದ್ದೆ. ಈಗ ಕರೆಂಟ್ ಇದು ಸೌಂಡ್ ಬರ್ತಿತ್ತು, ಚಟ್ ಅಂತ. ಆಮೇಲೆ ನಾನು ಚಟ್ ಅಂದರೆ ಓಕೆ ಬೇಡ ಅಂತ ಸುಮ್ಮನೆ ಸುಸ್ತಾಯಿತು. ಮಾಡ್ಕೊಂಡು ಹೋಗಿ ಒಂದು ಕೋಳಿ ಅವರು ಬಿಡ
ಒಂದಾದ್ರೂ ಕೋಳಿ ಬಿಡು, ಎಲ್ಲ ಕೋಳಿ. ಅದು ಕಾಲು ಒಳ್ಳೆ ಇದೆ, ಅದು ಜುಟ್ಟ ಒಳ್ಳೆ ಇದೆ. ಒಂದು ನೋಡಿ ಸಿಸ್ಟಮ್ ಅಂತ. ಈಗ ಬುಲೆಟ್ ತಗೊಂಡ್ರೆ ಒಳ್ಳೆತ್ತೆ ಇವನಿಗೆ. ನೆಕ್ಸ್ಟ್ ಇವು ತೆಗೋದು ಬುಲೆಟೇ ಅಲ್ಲ. ಎಷ್ಟದ ಈಗ ಗಾಡಿ ಓಡಿಸ್ಕೊಂಬಂದ, ಅದೀಗ ವೀಡಿಯೋ ತೋರ್ಸಂತ ಇದ್ದಾನೆ. ಎಂತ ದಿನೀಡಿ ವ್ಲಾಗ್ ಮಾಡಿದ್ರೆ ತೋರಿಸ್ತಾ ಇರೋದ. ಅದಕ್ಕೆ ಈಗ ನನ್ನ ನೋಡಿದ್ರೆ ಸಿಟ್ಟು ಬರ್ತದಂತೆ, ಅದಕ್ಕೆ ತೋರಿಸ್ಲಿಲ್ಲ ಈಗ ವೀಡಿಯೋ. ಖುಷಿ ಆಗುತ್ತೆ ಅಂದ್ರೆ ಮಾತ್ರ ತೋರಿಸೋದು. ಸೌಂಡ್ ಕೆಲಸ ಇದೆಯಾ? 12 ವಾಟ್ಸ್ ಇರೋದು. ಸ್ವಾತಂತ್ರ್ಯ ದಿನಾಚರಣೆಗೆ ತಯಾರಿ ಮಾಡ್ತಾ ಇದ್ದಾರೆ. ನಾವು ಮುಂಚೆ ಹಂಗೆ ಮಾಡ್ತಿದ್ವಿ. ಬಿಸ್ಕೆಟ್ ಎಂತಕ್ಕ ತಗೊಂಡು ಬಾ. ಹೇಗಿದ್ದೀರಾ ಎಲ್ಲರೂ? ಖುಷಿ ಆರ್ ಸ್ಯಾಡ್? ಗಾಡಿ ಮತ್ತೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು ಈಗ. ಮುಂದ್ಗಡೆ ಬ್ರೇಕ್ ಒತ್ತಿದ್ರೆ ಜಾಮ್ ಆಗ್ತದೆ. ಒಂದ್ಸತಿ ಹಿಂಗೆ ಜಸ್ಟ್ ಚೂರು ಹೊಡೆದ್ರೆ ಸಾಕು, ಸರಿ ಆಗ್ತದೆ. ಸರಿ ಆಯ್ತು. ಹೋಗುವ. ಅದರಿಂದ ಕಿಶನ್ ಮನೆಯಿಂದ ಬಂದ್ವಿ ಮನೆಗೆ. ಈಗ ಮನೆ ಆಗ್ತದೆ ಅಲ್ಲಿ ನೋಡ್ಕೊಂಡು ಹೋಗ್ತಿತ್ತು. ಅಯ್ಯೋ ಮತ್ತೆ ಹೊತ್ತೆ ಮರೆ ಮುಂದಿನ ಬ್ರೇಕ್.